ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ನವ್ಯ ವೀರೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮಸ್ತಾಗಿರುವಂಥ ಫಿಶ್ ಫ್ರೈನ ಹೇಗೆ ಮಾಡೋದಂತ ನಿಮಗೆ ಹೇಳ್ಕೊಡ್ತೀನಿ. ಆ್ಯಂಡ್ ನಾನು ಚೆನ್ನಾಗಿ ಅಲ್ಲೇ ಕ್ಲೀನ್ ಮಾಡಿಸ್ಕೊಂಬಂದಿದ್ದೆ. ಆ್ಯಂಡ್ ಇಲ್ಲಿ ಕೂಡ ಚೆನ್ನಾಗಿ ಕ್ಲೀನ್ ಮಾಡಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಸೊ ನಾನು ಇಲ್ಲಿ ಅಚ್ಚ ಖಾರದ ಪುಡಿ ರೆಡ್ ಕಲರ್ ತೊಗೊಂಡಿದ್ದೆ, ಕಲರ್ ಬರಲಿ ಅನ್ನೋ ಉದ್ದೇಶದಿಂದ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಮಸಾಲ ಪುಡಿಯನ್ನು ಹಾಕ್ಕೊತೀನಿ. ನೀವು ಮಟನ್ ಮಸಾಲೆ ಇದ್ದರೂ ಮಟನ್ ಮಸಾಲೆ ಪುಡಿ ಹಾಕ್ಕೋಬೋದು, ಅಥವಾ ಚಿಕನ್ ಮಸಾಲೆ ಪುಡಿ ಇದ್ದರೆ ಅದನ್ನು ಹಾಕ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಾನು ಪೇಪರ್ ಪೌಡ್ರನ್ನ ಹಾಕ್ಕೊಳಕತ್ತೀನಿ. ಪೇಪರ್ ಪೌಡ್ರ್ ಇದ್ದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಒಂದು ಚಿಟಿಕೆ ಅಷ್ಟು ನಾನು ಅರಿಶಿನ ಪುಡಿ ಹಾಕ್ಕೊಳಕತ್ತೀನಿ. ಆ್ಯಂಡ್ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ, ನೀವು ನೋಡ್ತಿರ್ಬೋದು. ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡಿನಿ, ಸ್ವಲ್ಪ ಮೈದಾ ಹಿಟ್ಟು ಅಷ್ಟೇ, ಒಂದು 2-3 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ರವೆ ತೊಗೊಂಡಿನಿ, ಸ್ವಲ್ಪ ರವೆ ಹಾಕ್ಕೊಂಡಿದ್ದೀನಿ. ಅಲ್ಲ ಪೇಸ್ಟ್ ಆ್ಯಂಡ್ ಬೆಳ್ಳುಳ್ಳಿನ ರುಬ್ಬಿಟ್ಕೊಂಡಿರುವಂಥದ್ದು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ, ನೀವು ನೋಡ್ತಿರ್ಬೋದು. ಒಂದು 4-5 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಅಲ್ಲ ಆದರೆ ಸರಿ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಅರ್ಧ ನಿಂಬೆಹಣ್ಣು ಹಿಂಡ್ಕೊಳಕತ್ತೀನಿ, ನೀವು ನೋಡ್ತಿರ್ಬೋದು. ತುಂಬ ಟೇಸ್ಟಾಗಿ ಬರುತ್ತೆ, ಹುಳಿ ಹುಳಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಅದನ್ನು ಹಾಕ್ಕೊಳಕತ್ತೀನಿ. ಮಸ್ತ್ ಇದನ್ನೇನು ಮಾಡೋಣ ಅಂದ್ರೆ ಪೂರ್ತಿಯಾಗಿ ಚೆನ್ನಾಗಿ ಕಲಿಸ್ಕೊಂಬಿಡೋಣ, ಓಕೆನಾ. ಇದನ್ನು ನಾವು ಎಷ್ಟು ಚಂದ ಕಲಿಸ್ಕೊತೀವಿ ಅಷ್ಟು ಚಂದ ಟೇಸ್ಟಾಗಿ ಬರ್ತೈತ್ರಿ. ನೀವು ನೋಡ್ತಿರ್ಬೋದು, ಚೆನ್ನಾಗಿ ಕಲಿಸ್ಕೊಂಡ್ರೆ ಎಲ್ಲ ಮೀನಕ್ಕೆ ಹತ್ತತೈತಿ, ಇಲ್ಲ ಅಂತಂದ್ರೆ ಆ ಮಸಾಲೆ ಯಾವುದಕ್ಕೆ ಹತ್ತಂಗಿಲ್ಲ. ನಾ ಎಷ್ಟು ಚಂದ ಕಲಿಸ್ಕೊಂಡು ನೋಡ್ತಿರ್ಬೋದು, ಎಷ್ಟು ಕಲರಾಗಿ ಕಾಣಕತ್ತೈತೆ ಅಂಥೇಳಿ. ಇದನ್ನೆಲ್ಲ ಕಂಪ್ಲೀಟಾಗಿ ಕಲಿಸ್ಕೊಂಡ್ಮೇಲೆ ಒಂದು ಏನಿಲ್ಲ ಅಂದ್ರೆ ಒಂದು ಹಾಫ್ ಆನ್ ಅವರ್ ಅಥವಾ ಒಂದು 20 ನಿಮಿಷವರೆಗೂ ಇದನ್ನು ನೆನೆಯಕ್ಕೆ ಬಿಡಬೇಕಾಕೈತಿ. ನೆನೆದಷ್ಟು ಇನ್ನೂ ಭಾಳ ಚಲೋ ಬರ್ತೈತಿ. ಸೊ ಇದು ನೆನೆದ ಮೇಲೆ ನಾನು ಒಂದು ಪಾನ್ಗೆ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ. ಜಸ್ಟ್ ಕರಿಯಂಗಿಲ್ಲ, ನಾನು ಫ್ರೈ ಮಾಡ್ತೀನಿ ಅಷ್ಟೇ, ನೀವು ನೋಡ್ತಿರ್ಬೋದು. ಚೆನ್ನಾಗಿದೆ ನೆಂದೈತಿ. ನೆಂದರೂ ಕೂಡ ಮತ್ತೆ ಇನ್ನೊಂದು ಸಾರಿ ನಾವು ಕೆಳಗೆ ಮೇಲೆ ಮಾಡ್ಕೋಬೇಕಾಕೈತಿ. ನಾ ಮಾಡತ್ತೀನಿ ನೋಡಿರಿ, ಕೆಳಗೆ ಮೇಲೆ ಇನ್ನೂ ಮಾಡ್ಕೋಬೇಕಾಕೈತಿ. ಯಾಕಂತಂದ್ರೆ ಕೆಳಗಿಲ್ದೆಲ್ಲ ಫುಲ್ ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗಿರುತ್ತೆ, ಮೇಲ್ಗಡೆದು ಹಂಗೆ ಇರುತ್ತೆ ಅನ್ನೋ ಉದ್ದೇಶದಿಂದ ನಾನು ಮತ್ತೆ ಕಲಗಿಸಿ ಪಾನ್ಗೆ ಹಾಕ್ಕೊತೀನಿ, ನೀವು ನೋಡ್ತಿರ್ಬೋದು. ಸೊ ಲೋ ಮೀಡಿಯಮಲ್ಲಿ ನಾವು ಬೇಯಿಸ್ಕೋಬೇಕಾಕೈತಿ. ಯಾಕಂತಂದ್ರೆ ಚೆನ್ನಾಗಿ ಎಲ್ಲ ಕಡೆನೂ ಬೇಯ್ತೈತಿ, ಓಕೆನಾ. ಇಲ್ಲ ಅಂತಂದರೆ ಅರ್ಧಂಬರ್ಧ ಬೇಯ್ತೈತಿ. ನೀವು ನೋಡ್ತಿರ್ಬೋದು. ನಾನು ಲೋ ಮೀಡಿಯಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳಕತ್ತೀನಿ. ನಾನು ಆಲ್ಮೋಸ್ಟ್ ಇದಕ್ಕೆ ಬೇಕಾಗಿರುವಂಥದ್ದು ನಾನು ತೊಗೊಂಬಂದಿದ್ದೆ. ಮನೆಯಲ್ಲಿ ಇರುವಂಥದ್ದು ಯಾವುದೋ ಅಷ್ಟೊಂದು ತೊಗೊಂಬಂದು ಮಾಡಿರಲಿಲ್ಲ. ಇದನ್ನು ಮಾಡಬೇಕಂತಾನೆ ನಾನು ಪೇಪರ್ ಪೌಡ್ರ್ ಆಗಲಿ ಅಥವಾ ಕಲರ್ ಚಿಲ್ಲಿ ಪೌಡ್ರ್ ಆಗಿರ್ಬೋದು, ಸೊ ನಾನು ತೊಗೊಂಡು ಬಂದೇನೆ. ನಾನು ಈ ಥರ ಕಲರ್ ಆಗಲಿ ಅಂತ ಮಾಡಿದ್ದೆ. ಸೊ ನಿಮ್ಮ ಮನೆಯಲ್ಲಿ ಯಾವ ಥರ ಕಲರ್ ಇತ್ತು, ಈ ಥರ ಎಲ್ಲ ಐಟಮ್ಸ್ ಇತ್ತು ಅಂದರೆ ಚೆನ್ನಾಗಿ ಮಾಡ್ಕೋಬೋದು ನೀವು ಕೂಡ. ಸೊ ಇದೆಲ್ಲ ಬೆಂದ ಮೇಲೆ ನಾನು ಒಂದೊಂದು ಪ್ಲೇಟಿಗೆ ಒಂದೊಂದು ಎತ್ತಿ ಇಟ್ಕೊಳಕತ್ತೀನಿ, ನೀವು ನೋಡ್ತಿರ್ಬೋದು. ಸೊ ಸಖತ್ತಾಗಿ ಕಾಣುತ್ತೆ, ನೋಡಿದ್ರೇ ತಿನ್ಬೇಕು ಅನ್ಸಕತ್ತೈತಲ್ಲ, ಅಷ್ಟು ಚಂದ ಬರಾಕತ್ತಾವು. ಸೊ ನನಗೂ ಭಾಳ ಖುಷಿ ಆಗತ್ತೈತಿ ಇಷ್ಟು ಚಂದ ಬರಾಕತ್ತಾವ ಅಂಥೇಳಿ. ಇದಾದಮೇಲೆ ನೆಕ್ಸ್ಟು ಇದನ್ನೇ ತೆಗೆದುಬಿಟ್ಟು ಮತ್ತೆ ಇನ್ನೊಂದು ಸಾರಿ ನಾನು ಪಾನ್ಗೆ ಇನ್ನೂ ಸ್ವಲ್ಪ ಹಾಕ್ಕೊತೀನಿ. ನೀವು ಮನೇಲಿ ಈ ಥರ ಒಂದು ಸಾರಿ ಟ್ರೈ ಮಾಡ್ಕೊಂಡು ತಿನ್ನಿರಿ, ಎಷ್ಟು ರುಚಿಕರ ಆಗಿರ್ತೈತಿ ಅಂಥೇಳಿ. ನಾನು ಅದೇ ಪಾನ್ಗೆ ಸ್ವಲ್ಪ ಹಸಿ ಕರಿಬೇವನ್ನ ಆ್ಯಂಡ್ ಸ್ವಲ್ಪ ಹಸಿಮೆಣ್ಸಿನ್ಕಾಯನ್ನು ಫ್ರೈ ಮಾಡ್ಕೊತೀನಿ, ನೀವು ನೋಡ್ತಿರ್ಬೋದು. ಸೊ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ನಾವು ಫಿಶ್ ಮೇಲೆ ಉದುರಿಸ್ಬಿಟ್ರೆ ಇನ್ನೂ ಸಖತ್ತಾಗಿ ಕಾಣ್ತೈತಿ. ಈಗ ಸದ್ಯ ನೀವು ನೋಡ್ಬೋದು ಎಷ್ಟು ಚಂದ ಕಾಣಕತ್ತೈತೆ ಅಂತ ನೀವು ನೋಡ್ತಿರ್ಬೋದು. ಇದಕ್ಕೆ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್.